ನಾವು ಈ ವರ್ಷದ ಟ್ರಿಪ್ಪಲ್ಲಿ ಹೊನ್ನಾವರ ಮತ್ತು ಭಟ್ಕಳ ಮುಗಿಸ್ಬಿಟ್ಟು ನಮ್ಮ ಅತ್ತೆ ಮನೆ ಅಕ್ಕನ ಮನೆ ಆದಂತಹ ಪಡುಬಿಡಿಗೆ ಬಂದ್ವಿ. ಅಲ್ಲಿ ಅರ್ಪಿತಾ ಹಾಗೆ ಸಾನು ಚಾರು ಫೋಟೋ ಎಲ್ಲ ತಕ್ಕೊಂಡಿದ್ದಾರೆ. ಇದರಲ್ಲಿ ಇದನ್ನು ನಾವು ನೋಡ್ಬೋದು. ನನ್ನ ಮಕ್ಕಳು ಅಲ್ಲಿ ತುಂಬ ಎಂಜಾಯ್ ಮಾಡಿದ್ದಾರೆ. ಯಾಕಂದರೆ ಮಕ್ಕಳಿಗೆ ನಾವು ಚಿಕ್ಕವರಿರುವಾಗಲೇ ಹೊಳೆ, ಕೆರೆ, ಹಳ್ಳಿ ಪ್ರತಿಯೊಂದನ್ನು ಅವ್ರಿಗೆ ತಿಳಿಸ್ಕೊಡ್ತಾ ಹೋಗಬೇಕು. ಚಿಕ್ಕವರಿದ್ದಾಗಿಂದನೇ ತಿಳಿಸ್ಕೊಡ್ತಾ ಹೋದರೆ ಅವ್ರು ದೊಡ್ಡಕ್ಕಾದ್ಮೇಲೆ ಹಳ್ಳಿ ಅಂದರೆ ಕೆಲವೊಂದು ಮಕ್ಳಿಗೆ ಹಳ್ಳಿ ಅಂದರೆ ಇಷ್ಟನೇ ಆಗೋಲ್ಲ. ಆದರೆ ನನ್ನ ಮಕ್ಕಳಿಗಂತೂ ಹಳ್ಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕಾಡು ಸುತ್ತೋದು, ಹೊಳೆ ಆ ಥರದ್ದೆಲ್ಲ ಓಡಾಡ್ಸೋದು ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇವರು ನಮ್ಮ ಅಕ್ಕ ಮತ್ತು ಮಾಮ ಇವರಿಗೆಲ್ಲ ಬಟ್ಟೆ ತೊಗೊಂಡು ಹೋಗಿದ್ವಿ. ಯಾಕಂದರೆ ಅರ್ಪಿತನ ಅಜ್ಜ ತೀರ್ಕೊಂಡಿದ್ರು. ಹಾಗಾಗಿ ಇಲ್ಲಿ ಇವು ಏನೋ ದನಕರುಗಳು ಅವ್ರ ಮನೇಲಿ ಒಂದು 10 ಇತ್ತು. ಅದಿಷ್ಟರಲ್ಲೂ ನಮ್ಮ ಸಾನು ಚಾರು ದಿನ ಮೇವು ಹಾಕೋದು, ಸಗಣಿ ಹಾಕಿದೆ ಅಂತ ಹೇಳೋದು. ಪ್ರತಿ ಕ್ಷಣನೂ ಅವ್ರ ಮನೇಲಿ ಅಷ್ಟು ಕೇರ್ ಮಾಡ್ತಿದ್ರಲ್ಲ, ದನಕರಿಗೆ ಅಷ್ಟು ಕೇರ್ ಮಾಡಿದ್ದಾರೆ ಇಬ್ಬರು. ಇದು ಬೆಳ್ಳಿ ಅಂತ. ಬೆಳ್ಳಿ ಅಂದರೆ ತುಂಬ ಇಷ್ಟ ನನ್ನ ಮಕ್ಕಳಿಗೆ ಇಬ್ಬರಿಗೂ. ಯಾಕಂದರೆ ಅದು ಯಾರಿಗೂ ಗುದ್ದಲ್ಲ. ಅಲ್ಲಿರೋ ಎಲ್ಲ ಹಸುಗಳಕ್ಕಿಂತ ಮುದ್ದಾಗಿರೋ ಹಸು ಅಂತಂದರೆ ಬೆಳ್ಳಿ ಹಸು ಆಗಿತ್ತು. ಅವರೆಲ್ಲ ಊಟ ಕೊಡ್ತಾರೆ ಅಂತ ಅಂದ್ಬಿಟ್ಟು ಫೋಟೋ ತೆಗಿಯೋಕ್ಕೆ ಹೋದರೆ ಎಲ್ಲ ಮುಖ ಮೇಲೆ ಎತ್ಕೊಂಡಿದ್ದಾವೆ, ನೋಡ್ಬೋದು. ಇದು ನೆಕ್ಸ್ಟ್ ನಾವು ಏನು ಗೊರಗೋಡ ಅತ್ತಮ್ಮನ ಮಕ್ಕಳು ಮದುವೆಲಿ ನಮ್ಮ ಲೋಹಿತ್ತು ಹಾಗೆ ಅತ್ತಮ್ಮ ಇರೋ ಫೋಟೋನ ಮಕ್ಕಳು ಆಲ್ಬಮಲ್ಲಿ ಫೋಟೋ ತಕ್ಕೊಂಡಿರೋದು. ಅದು ಇರಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ಪಡುಬಿಡಿಯಿಂದ ನಾವು ಸೀದಾ ಗೊರಗೋಡಿಗೆ ಹೋಗಿದ್ವಿ. ಇಲ್ಲಿ ಆರಾಧ್ಯ ಅಂತ ನಮ್ಮ ಅತ್ತೆ ಮನ ತಂಗಿ ಮಗಳು ಇವರೆಲ್ಲ ಫ್ರೆಂಡ್ಸ್ ಊರಿಗೆ ಬಂದಾಗ. ಚಾರು ನೋಡ್ಬೋದು ಎಷ್ಟು ಹತ್ರ ಹಣೆಗೆ ಹಚ್ಕೊಂಡಿದ್ದಾಳೆ ಅಂತ ಅಂದು ಕಲರ್ ಮಾಡ್ಕೊಂಡು ಕೂತಿದ್ಲು. ಹಾಗೆ ಅಲ್ಲಿ ಅತ್ತೆ ಮಾವಂಗೆಲ್ಲ ಬಟ್ಟೆ ಕೊಟ್ಬಿಟ್ಟು ಎಲ್ಲರೂ ಗ್ರೂಪ್ ಫೋಟೋ ಅಂತ ತಗೊಂಡ್ವಿ. ನನ್ನ ಮಕ್ಕಳಿಗೆ ನಾನು ಪ್ರತಿ ವರ್ಷಕ್ಕೆ ಒಂದು ಸತಿಗೆ ನನ್ನ ಅತ್ತೆ ಸಂಬಂಧಿಕರು ಎಲ್ಲಿದ್ದಾರೆ ಅವರೆಲ್ಲರನ್ನೂ ಒಂದು ಸತಿಗೆ ಮೀಟ್ ಮಾಡ್ಕೊಂಬರ್ತೀವಿ. ಹಾಗೆ ಎಲ್ಲರೂ ಒಂದು ಸತಿಗೆ ನೋಡ್ಕೊಂಬರೋದು. ಅವರು ಅಷ್ಟೇ, ನಾವು ಲೋಹಿತ್ ಕಾರ್ಯಕ್ಕೆ ಊರಿಗೆ ಬಂದಿರ್ತೀವಲ್ಲ, ಆವಾಗ ಪ್ರತಿಯೊಬ್ಬರು ನಮ್ಮನ್ನು ಮಾತಾಡ್ಸೋಕ್ಕೆ ಅಂತ ಬಂದಿರ್ತಾರೆ. ಯಾಕಂದರೆ ನಾನು ವರ್ಷದಲ್ಲಿ 2 ಸತಿಗೆ ಅಥವಾ 3 ಸರಿ ಮಾತ್ರ ಈ ಕಡೆ ಊರಿಗೆ ಬಂದಿರ್ತೀನಿ. ಬಂದರೂ ಒಂದು 20 ಡೇಸ್ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀವಿ ಟೈಮು. ಹಾಗಾಗಿ ಮಕ್ಕಳಿಗೆಲ್ಲ ಅಜ್ಜಿ ತಾತ ಅಂದರೆ ಎಲ್ರಿಗೂ ತುಂಬ ಇಷ್ಟ. ನನ್ನ ಮಕ್ಕಳು ಕಂಡ್ರೂ ಇಷ್ಟ, ಹಾಗೆ ನನ್ನ ಮಕ್ಕಳಿಗೆ ಆ ಅಜ್ಜಿ ತಾತ ಎಲ್ಲರೂ ಕಂಡ್ರೂ ತುಂಬ ಇಷ್ಟ. ಥ್ಯಾಂಕ್ ಯು.